ಲೋಕಸಭಾ ಚುನಾವಣೆಯ ರೇಸ್ನಿಂದ ಸೋಮಣ್ಣ ಹಿಂದಕ್ಕೆ ಸರಿದ್ರ. ಲೋಕಸಭೆ ಬದಲಿಗೆ ರಾಜ್ಯಸಭೆಯ ಟಿಕೆಟ್ ಕೇಳಿದ್ದಾರೆ ಸೋಮಣ್ಣ. ಹೈಕಮಾಂಡ್ ಬಳಿ ನಾನು ರಾಜ್ಯಸಭೆಗೆ ಟಿಕೆಟ್ ಕೇಳಿದ್ದೆ, 3 ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಿಸಿಕೊಂಡು ಬರ್ತೀನಿ ಎಂದಿದ್ದೆ. ವರಿಷ್ಠರ ಅಂತರಾಳದಲ್ಲಿ ಏನಿದೆ ಅನ್ನೋದು ಅರ್ಥ ಆಯಿತು ಅಂತಿದ್ದಾರೆ ಸೋಮಣ್ಣ. ನನಗೆ ಆ ರೀತಿ ಒಂದು ದೊಡ್ಡ ಅನುಭವವನ್ನು ಕೊಡ್ತು. ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾ ಅವರು ಸಿಕ್ಕಿರು. ಅವರು ಹಿಮಾಚಲದಲ್ಲಿ ಚಳಿ ಅಂತ ಅಲ್ಲಿದ್ದರು. ದೆಹಲಿಯಲ್ಲೂ ಕೂಡ 3.9 ಇತ್ತು. ಆಮೇಲೆ ಅವರು ಸಿಕ್ಕಿದ್ರು. ಬೇರೆ ಬೇರೆ ಸಂತೋಷ್ ಜಿಯವರು, ಪ್ರಹ್ಲಾದ್ ಜೋಶಿಯವರು, ಬೇರೆ ರಾಜ್ಯದ ಮತ್ತು ರಾಷ್ಟ್ರದ ಖ್ಯಾತಿಕರು. ಅದಾದಮೇಲೆ ಸನ್ಮಾನ್ಯ ಅಮಿತ್ ಶಾ ಜಿಯವರು. ನನಗೆ ಅವ್ರ ನಡವಳಿಕೆ, ಅವ್ರು ಕೊಟ್ಟಂಥ ಕೆಲವು ತೀರ್ಮಾನ ಮತ್ತು ಅವರ ಸೂಚನೆ, ಅವರ ಭಾವನೆ, ಅಂತರಾಳದ ಮಾತನ್ನು ಕೇಳಿದಾಗ ನನಗೆ ಒಬ್ಬ ರಾಷ್ಟ್ರದ ಅತ್ಯುನ್ನತ ನಾಯಕರಲ್ಲೂ ಕೂಡ ಈ ರೀತಿಯಾದ ಒಂದು ದೊಡ್ಡತನ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ರಾಜಕಾರಣಿ ಆದವನು ದೊಡ್ಡವ್ರ ಮಾತನ್ನು ಕೇಳಿದಾಗ ಆಗುವ ಕೆಲವು ತೊಂದರೆಗಳಿಗೆ ಎಲ್ಲ ಒಂದು ಕಡೆ ಯಾವ ರೀತಿ ಅದಕ್ಕೆ ನೋವನ್ನು ಕೊಡ್ತದೆ ಅನ್ನೋದು ಇದರಿಂದ ನನಗೆ ಅರ್ಥ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.